ಆಯ್ತಲ್ಲ. ಇವತ್ತೇನು ಮಾಧ್ಯಮಕ್ಕೆ ನಮ್ಮ ಸಮಾಜ ಮತ್ತೆ ನಮ್ಮ ಮುಖಂಡರು ಇವತ್ತೇನು ಸುದ್ದಿಗೋಷ್ಠಿ ಕೊಡಬೇಕು ಅನ್ನೋ ಒಂದು ನಿರ್ಣಯದಿಂದ ಇವತ್ತು ನಿಮ್ಮ ಸುದ್ದಿಗೋಷ್ಠಿಗೆ ನಾವು ಬಂದಿದ್ದೀವಿ. ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾದ ಬದಲಾವಣೆಯ ಒಂದು ಸಮಯದಲ್ಲಿ ಎಲ್ಲ ಸಚಿವರಿಗೆ ಇವತ್ತು ಬರ್ಖಾಸ್ತು ಮಾಡಿ ಮುಂದಿನ ಹೊಸ ಸಂಪುಟವನ್ನು ತಗೊಳ್ಳಕ್ಕೆಲ್ಲ ತೀರ್ಮಾನ ಮಾಡಿರೋದು ಕಾಂಗ್ರೆಸ್ ಪಕ್ಷದ ತೀರ್ಮಾನ. ಇವತ್ತು ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅರಸೀಕೆರೆ ಶಾಸಕರು ಒಂದು ಕರ್ನಾಟಕದಲ್ಲಿ ಹೆಸರು ಮಾಡಿದಂತ ನಮ್ಮ ಶಾಸಕರು ಇವತ್ತು ಹಾಸನ ಜಿಲ್ಲೆಯಲ್ಲಿ ಅವ್ರು ಮಾಡಿದಂತ ಸಂಘಟನೆ ನಮ್ಮ ಶಾಸಕರ ಒಂದು ಪ್ರತಿಫಲ. ಇವತ್ತು ಜಿಲ್ಲೆಯಲ್ಲಿ ಒಬ್ಬ ಸಂಸದರಿಗೆ ಇವತ್ತು ಗೆಲ್ಲಿಸಿಕೊಟ್ಟಿದ್ದಾರೆ. ಇದು ಪಕ್ಷಕ್ಕೆ ಅವ್ರು ಕೊಟ್ಟಂತ ಸೇವೆಗಳು ನಾವು ತರಬೇಕು, ಗಮನಕ್ಕೆ ತರಬೇಕಾಗುತ್ತೆ. ಆದ್ರಿಂದ ಮೊದಲನೇದಾಗಿ ಅವ್ರಿಗೆ ನೀವು ಕರ್ನಾಟಕ ಸರ್ಕಾರ ಅವತ್ತು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮ ಸಮಾಜದ ಬಾಂಧವರು ಇಡೀ ಜಿಲ್ಲೆಯ ಎಲ್ಲ ಸಮಸ್ತ ಜನರಿಂದ ನಾವು ಹೇಳ್ಕೊಳ್ತಾ ಇದ್ವಿ. ಮೊದಲನೇ ಅದ್ರ ಜೊತೆನೆ ನಮ್ಮ ರಾಜ್ಯದ ಸಮಾಜದ ಇನ್ನೊಬ್ರು ಕಾಂಗ್ರೆಸ್ ಪಕ್ಷದ ಧುರೀಣರಾದಂತ ಜಮೀರ್ ಅಹಮದ್ ಖಾನ್ ಅವರು, ಜಮೀರ್ ಅಹಮದ್ ಖಾನ್ ಅವ್ರಿಗೆ ನಮ್ಮೆಲ್ಲ ಆಶಾಭಾವನೆ, ನಮ್ಮ ಸಮಾಜದ ಒಬ್ಬ ಕೇಂದ್ರ ಬಿಂದು, ಅವರ ಇರಂತ ಅಭಿಮಾನಿಗಳು. ಮುಸ್ಲಿಂ ಸಮಾಜ ಒಂದೇ ಅಲ್ಲ, ಎಲ್ಲ ಅನ್ಯ ಸಮಾಜದವರು ಅವರ ಅಭಿಮಾನಿಗಳು ಇಡೀ ರಾಜ್ಯದಲ್ಲಿ ಇವತ್ತು ಅವ್ರ ಜೊತೆ ಇದ್ದಾರೆ. ಜಮೀರ್ ಅಹಮದ್ ಅವರು ಒಬ್ಬ ವ್ಯಕ್ತಿ ಅಲ್ಲ, ಇವತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಒಂದು ಶಕ್ತಿ. ಯಾವತ್ತು ಅವ್ರಿಗೆ ವ್ಯಕ್ತಿ ಅಂತ ನೀವು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಪರಿಗಣಿಸಬಾರ್ದು ಅಂತ ನಮ್ಮಲ್ಲಿ ಮನವಿ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಇನ್ನೂ ಕೆಲವು ಶಾಸಕರು ಎಲ್ಲ ಇದ್ದಾರೆ, ಅವರು ಸೀಮಿತವಾಗಿ ಕೊಟ್ಟಂತ ಸೇವೆಗಳು ಅವ್ರದ್ದು ಇದೆ. ಆದರೆ ಜಮೀರ್ ಅಹಮದ್ ಅವರ ಸೇವೆ ಜಾತ್ಯತೀತವಾಗಿ, ರಾಜ್ಯದಾಗಿ, ಇಡೀ ಅಂತಾರಾಜ್ಯದವಾಗಿ ಅವರ ಅಭಿಮಾನಿಗಳು ಇದ್ದಾರೆ. ಆದ್ದರಿಂದ ಆ ವ್ಯಕ್ತಿಯನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕಳ್ಕೋಬಾರ್ದು, ಆ ವ್ಯಕ್ತಿಗೆ ನೀವು ಶಕ್ತಿ ತುಂಬಬೇಕು ಅನ್ನೋ ನಮ್ಮ ಒಂದು ಕಳಕಳಿಯ ಮನವಿ ಒಂದು. ಯಾಕಂದ್ರೆ ಇವತ್ತು ಜಮೀರ್ ಅಹಮದ್ ಅವ್ರಿಗೆ ನಮ್ಮೆಲ್ಲರ ಒಂದು ರಾಜ್ಯದ ಎಲ್ಲ ಜನರ ಒಂದು ಬಾಂಧವ್ಯ ಏನಿತ್ತು, ಮೊದಲನೇ ಸಂಪುಟ ಸಚಿವರಲ್ಲಿ ಅವ್ರಿಗೆ ತಗೊಳ್ತಾರೆ, ಒಂದು ಡೆಪ್ಟಿ ಸಿಎಂ ಕೊಡ್ತಾರೆ ಅನ್ನೋ ಒಂದು ವದಂತಿ ಇತ್ತು. ಅವ್ರ ಪಕ್ಷದ ನಿಲ್ಲುವುದು. ಮೊದಲನೇ ಸಲ ಅವ್ರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅನ್ನೋದು ಒಂದು ಇಡೀ ನಮ್ಮ ಸಮಾಜ, ಅವರ ಅಭಿಮಾನಿಗಳು ಒಂದು ಪ್ರಶ್ನಾತೀತವಾಗಿ ಉಳಿದ್ದಾರೆ. ಯಾಕಂದ್ರೆ ಇವತ್ತು ಅವ್ರು ಕೊಟ್ಟಂತ ಸೇವೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಸಮಾಜದ ಒಂದು ಕೇಂದ್ರ ಬಿಂದುವಾಗಿ ಅವರು ಹೋರಾಟ ಮಾಡಿದ್ದಾರೆ. ಇದೇ ಪಕ್ಕದ ರಾಜ್ಯದಲ್ಲಿ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಾರೆ. ಅವ್ರ ಶಕ್ತಿ ಏನು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ. ಆದ್ರೂ ಯಾಕೆ ಪರಿಗಣಿಸಿಲ್ಲ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿದಿದೆ. ಆದ್ದರಿಂದ ಇದು ಪ್ರಶ್ನೆಯಾಗಿ ಉಳ್ಕೊಳ್ಳೋದು ಬೇಡ, ಆಗಿದೆ. ಮುಂದೆ ಬಂದಂತ ಸಚಿವ ಸಂಪುಟದಲ್ಲಿ ಅವ್ರಿಗೆ ಉನ್ನತ ಸ್ಥಾನವನ್ನು ಕೊಡಬೇಕು, ಸಚಿವರ ಸ್ಥಾನ ಕೊಡಬೇಕು. ಒಂದು ಡೆಪ್ಟಿ ಸಿಎಂ ಆಗಿ ಸಮಾಜದಲ್ಲಿ ಅವ್ರು ಕೊಟ್ಟಂತ ಒಂದು ಕೊಡುಗೆ ಕೊಟ್ರೆ ಮಾತ್ರ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಕ್ಕೆ ಮತ್ತೆ 28ಕ್ಕೂ ನಿಮ್ಮ ಅಧಿಕಾರ ಮುಂದುವರಿಯುತ್ತೆ ಅನ್ನೋ ಒಂದು ನಮ್ಮ ಎಲ್ಲ ಆಶಾಭಾವ. ಕೆಲವು ವಿಚಾರದಲ್ಲಿ ಜಾತ್ಯತೀತ ಅಂತಾರಲ್ಲ, ಅದು ಜಾತ್ಯತೀತವಾಗಿ ಉಳ್ಕೊಂಡ್ರೆ ಮಾತ್ರ ಸಾಧ್ಯ. ನೀವು ಯಾವತ್ತು ಜಾತ್ಯತೀತ ಅಂತ ಹೇಳ್ಕೊಂಡು ನೀವು ಕೋಮವಾದಿಗಳ ವಿರುದ್ಧ ನೀವು ಸುಮ್ಮನಿದ್ರೆ
ಅವರ ಒಂದು ಬೆಳವಣಿಗೆ ಕಾರಣ ಆಗುತ್ತಂತ ನಿಮ್ಗೆ ಕಿವಿ ಮಾತು ಹೇಳ್ತಾ, ನೀವು ನಮ್ಮ ಜಮೀರ್ ಅಹಮದ್ ಅವ್ರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಡೆಪ್ಟಿ ಸಿಎಂ ಮಾಡಬೇಕು, ಅವ್ರಿಗೆ ಉನ್ನತ ಸ್ಥಾನ ಕೊಡಬೇಕು ಅಂತ ನಮ್ಮ ಇಡೀ ರಾಜ್ಯದ ಜನರ ಮನವಿ. ಎಲ್ಲಾ ಕಡೆನೂ ಪ್ರತಿಭಟನೆ ಮಾಡ್ತಿರ್ಬೋದು, ಎಲ್ಲಾ ಕಡೆನೂ ಮನವಿ ಮಾಡ್ತಿರ್ಬೋದು. ಇದಕ್ಕೆ ನೀವು ಪರಿಗಣಿಸಲೇಬೇಕು ಅಂತ ನಮ್ಮ ಎಲ್ಲರ ಕಳಕಳ ಮನವಿ. ಯಾಕಂದ್ರೆ ಅವರು ಬರೇ ಮುಸ್ಲಿಂ ಸಮಾಜ ಒಂದೇ ಸಮಾಜಕ್ಕೆ ಅವರು ವ್ಯಕ್ತಿ ಅಲ್ಲ, ಇಡೀ ಎಲ್ಲಾ ಸಮಾಜಕ್ಕೂ ಅವರು ವ್ಯಕ್ತಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅನ್ಯ ಕೋಮಿನ ವ್ಯಕ್ತಿ ಬಿಹಾರ ಜಾರ್ಖಂಡ್ ಕಡೆ ಬಂದಂತ ವ್ಯಕ್ತಿ ಇದು ಅಪಘಾತದಲ್ಲೋ ಯಾವುದರೋ ಸಾವಿಗೆ ಶರಣಾದ್ರೆ ಇವರು ಅವರ ರಾಜ್ಯಕ್ಕೆ ಕಳಿಸಿ ಶವ ಸಂಸ್ಕಾರ ಮಾಡಂತ ಸಂಸ್ಕೃತಿ ಇಟ್ಕೊಳ್ಳಂತ ವ್ಯಕ್ತಿ ಕರ್ಣಮೆ. ಇವತ್ತು ಕರೋನಾದಲ್ಲಿ ಇವತ್ತು ಎಷ್ಟು ದೊಡ್ಡ ಹೋರಾಟ ಮಾಡಿದ್ರು, ಎಷ್ಟು ಜನಕ್ಕೆ ಸಹಾಯ ಮಾಡಿದ್ರು. ಆದ್ದರಿಂದ ಇದೆಲ್ಲ ಗಣನೆಗೆ ತಗೊಂಡು ಬಡ ಸಮಾಜ ಪಕ್ಷವನ್ನು ಗುರುತಿಸಿದೆ. ಪಕ್ಷ ಇಂತಹ ಶಕ್ತಿಗಳು ಇದ್ರೆ ಪಕ್ಷಕ್ಕೆ ಮುಂದುವರಿಯಕ್ಕೆ ಸಾಧ್ಯತೆ ಇದೆ. ಎಲ್ಲೂ ಇವರಿಗೆ ಕಡೆಗಣಿಸಬಾರದು ಅಂತ ಮನವಿ ಮಾಡ್ಕೊಂತ ಇದ್ವಿ. ಯಾಕೆ ಅಂದ್ರೆ ಕಳ್ಕೊಂಡು ಹುಡ್ಕೊಳ್ಳೋದ್ರೆ ಅದರಲ್ಲಿ ಬೆಲೆ ಇಲ್ಲ. ಕಳ್ಕೊಳ್ಳೋ ಮುಂಚೆ ಮಾತ್ರ ನೀವು ಅದಕ್ಕೆ ವಜ್ರದ ಗೌರವ ಕೊಟ್ಟು ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅದೇ ಜೊತೆ ದಾವಣಗೆರೆಯ ಒಂದು ಯಾವುದೋ ಒಂದು ಸಿಡಿ ಇವರ ವಿರೋಧಿಗಳು ಒಂದು ಬಿಡುಗಡೆ ಮಾಡಿದ್ರು. ಯಾಕೆ ಹೀಗೆ ಮಾಡಿದ್ರು? ಎಲೆಕ್ಷನ್ ನಂತರನೇ ಮಾಡ್ಬೋದಿತ್ತಲ್ಲ. ಇಂಥ ಕುತಂತ್ರಗಳಿಗೆ ಕಾಂಗ್ರೆಸ್ ಪಕ್ಷ ಕಡಿವಾಣ ಆಗ್ಬೇಕು ಅಂತ ಹೇಳಿ ಈತ ಪಕ್ಷದಲ್ಲಿ ಬೇಕಾದಷ್ಟು ನೆರೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅದು ಗಣನೆಗೆ ತಗೊಂಡಿಲ್ಲ. ಯಾಕಂದ್ರೆ ಉದಾಹರಣೆಗೆ ಪೂಜ್ಯ ನಮ್ಮ ಸಾಮ್ರಾಟ್ ಶಿವಶಂಕರಪ್ಪ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಬಹಿರಂಗ ಸಭೆಯಲ್ಲಿ ಹೇಳೋರು ಬಿಜೆಪಿ ಪಕ್ಷದ ಒಬ್ಬ ವ್ಯಕ್ತಿಗೆ ಇದೇ ಯಡಿಯೂರಪ್ಪಾಜಿ ಅವರ ಮಗನಿಗೆ ಮತ ಕೊಡಿ ಅಂತ. ಅದು ಪಕ್ಷ ವಿರೋಧಿ ಕಾಣಲಿಲ್ವಾ ಪಕ್ಷಕ್ಕೆ? ಇದೆಲ್ಲ ಗಣನೆಗೆ ತಗೋಬಾರ್ದು. ಇದು ಅವರ ಒಂದು ಬೆಳವಣಿಗೆಯ ಒಂದು ಕಾಂಡಲೆ ಇವತ್ತು ಬೋಗಸ್ ಸಿಡಿ ಮಾಡಿ ಇವತ್ತು ಬಿಟ್ಟಿದ್ದಾರೆ ಅಂತ. ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀವಿ ಬೋಗಸ್ ಅಂದ್ರೆ, ಇವರು ಇನ್ನೊಬ್ರು ಸಂಭಾಷಣೆ ಮಾಡಿರೋರು, ಇಲ್ಲ ಅವ್ರು ಬಿಡಬೇಕು ಇಲ್ಲ ಇವ್ರು ಬಿಡಬೇಕು. ಬೇರೆಯವರು ಇದಲ್ಲಿ ಬಿಟ್ಟಾರೆ ಅವರೇ ಇವತ್ತು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇದೆಲ್ಲ ಕುತಂತ್ರ ಅಂತ ಹೇಳಿ ಯಾಕಂದ್ರೆ ಇವತ್ತು ಕೋಮುವಾದಿ ಪಕ್ಷ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ಮೂಲ ಮಾಡಬೇಕು ಅಂತ ಹೊರಟಿದ್ದಾರೆ. ಆದ್ರಿಂದ ಅದು ಸಾಧ್ಯ ಇಲ್ಲ. ಡೆಮಾಕ್ರಸಿಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಅದು ಆಗಕ್ಕೆ ಸಾಧ್ಯ ಇಲ್ಲ. ಇನ್ನ ಮುಂದಿನ ದಿನಗಳಲ್ಲಿ ದೇಶದ ಜನ ಎಲ್ಲ ಅವರು ಮುಡ್ಕೊಂಡಿದ್ದಾರೆ. ಇವತ್ತು ಮುಂದಿನ ಜನದಲ್ಲಿ ತಕ್ಕ ಉತ್ತರ ಕೊಡ್ತಾರೆ. ನಮ್ಮ ಬೇಡಿಕೆ ಒಂದೇ, ನಮ್ಮ ಅರಸೀಕೆರೆ ಶಾಸಕರು ಮಾಡಿದಂತ ಕೆಲಸ ಕಾರ್ಯಗಳಲ್ಲಿ ಅವರು ಜಾತ್ಯತೀತ ತತ್ವದಲ್ಲಿ ಇರೋಂಥವ್ರು. ಅವ್ರಿಗೆ ಕೊಟ್ರೆ ಜಿಲ್ಲೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 7ಕ್ಕೆ 7 ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಸದಸ್ಯರು ಬೇಕು ಅಂದ್ರೆ ಶಿವಲಿಂಗೇಗೌಡರಿಗೆ ಇವತ್ತು ನೀವು ಸಚಿವ ಸ್ಥಾನ ಕೊಟ್ಟು ನೀವು ಅವ್ರಿಗೆ ಇಟ್ಕೋಬೇಕು. ಸಂಸದೀಯ ಪುಟ ಮಾತು ಕೊಟ್ಟಂತೆ ನಡ್ಕೊಂಡು ಇಟ್ಕೋಬೇಕು. ಅದ್ರ ಜೊತೆಲೆ ಇದು ಒಂದು ಶಕ್ತಿಗೆ ನಿಮಗೆ ಮನವಿ ಮಾಡೋದೇನಂದ್ರೆ, ನೀವು ಈ ಮನುಷ್ಯನಿಗೆ